ಶಕ್ತಿಶಾಲಿ ಎಂದರೆ ದೈಹಿಕವಾಗಿ ಶಕ್ತಿಯುಳ್ಳವರು ಎಂದರ್ಥವಲ್ಲ. ಸಾಮಾಜಿಕ ಪ್ರಭಾವದ ಜೊತೆಗೆ ಸ್ವಯಂ ನಿಯಂತ್ರಣ ಹೊಂದಿರುವವರನ್ನು ಶಕ್ತಿಶಾಲಿಗಳೆಂದು ಕರೆಯಬಹುದು. ವ್ಯಕ್ತಿಯ ಗುಣರಾಶಿ ಗ್ರಹಗಳನ್ನು ಆಧರಿಸಿರುತ್ತೆ ಎನ್ನುವಂತೆ ಈ ದೈಹಿಕ, ಭಾವನಾತ್ಮಕ ಸಾಮರ್ಥ್ಯ ಹಾಗೂ ಸಾಮಾಜಿಕವಾಗಿ ಪ್ರಭಾವ ಬೀರುವ ಶಕ್ತಿಯನ್ನು ಒಳಗೊಂಡಿರುವ ಕೆಲವೊಂದು ರಾಶಿಗಳಿವೆ. ಕೆಲವು ಮಹಿಳೆಯರು ಅತ್ಯಂತ ಶಕ್ತಿಯುತವಾದ ವ್ಯಕ್ತಿತ್ವ ಹೊಂದಿದ್ದು ಉಳಿದವರಿಗಿಂತ ಅಜೇಯರಾಗಿ ಉಳಿಯುತ್ತಾರೆ. ಅವರು ಬಲಶಾಲಿಗಳು ಮತ್ತು ಶಕ್ತಿಯುತರು ಮತ್ತು ಯಾರಿಗೂ ಹೆದರುವುದಿಲ್ಲ. ಅವರು ತಮ್ಮಷ್ಟಕ್ಕೆ ಇರಲು ಹೆದರುವುದಿಲ್ಲ. ಅವರು ಕೊನೆಯವರು ಎಂದು ಅರ್ಥವಾದರೂ ಸಹ ಅವರು ಅತ್ಯುತ್ತಮ ಹೋರಾಟದ ಮನೋಭಾವವನ್ನು ಹೊಂದಿದ್ದಾರೆ. ಅದು ಸಾಕಷ್ಟು ಪ್ರಶಂಸನೀಯವಾಗಿದೆ. ಶಕ್ತಿಯುತ ಮಹಿಳೆಯರು ಯುವ ಪೀಳಿಗೆಗೆ ಉತ್ತಮ ಮಾದರಿಯಾಗಿದ್ದಾರೆ. ಅವರನ್ನು ಸ್ಫೂರ್ತಿಯಾಗಿ ಸ್ವೀಕರಿಸಬಹುದು. ಇಂತಹ ಪ್ರಭಾವಶಾಲಿ ಮಹಿಳೆಯರು ಯಾವ ರಾಶಿಯವರು ಎಂಬುದನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿ. ಈ ಮಹಿಳೆಯರು ಮೊಂಡುತನದವರು ಮತ್ತು ತೀಕ್ಷ್ಣ ಬುದ್ಧಿಯವರು. ಅವರು ಯಾರಿಗೂ ಹೆದರುವುದಿಲ್ಲ ಮತ್ತು ಅವರು ಬಯಸಿದ್ದನ್ನು ಪಡೆಯುವಲ್ಲಿ ತುಂಬಾ ಅಚಲರಾಗಿದ್ದಾರೆ. ಅವರ ಹಠಮಾರಿತನವೇ ಅವರ ಇಚ್ಛೆಯಂತೆ ಪ್ರೇರೇಪಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಜೀವನದಲ್ಲಿ ಎಲ್ಲಾ ಕಠಿಣ ಸಮಸ್ಯೆಗಳ ನಡುವೆಯೂ ಈ ರಾಶಿಯ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಏಕಾಂಗಿಯಾಗಿ ಎದುರಿಸಲು ಕಲಿತಿದ್ದಾರೆ. ವೃಷಭ ರಾಶಿಯವರ ತಾಳ್ಮೆ, ಪ್ರಾಯೋಗಿಕತೆ, ವಿಶ್ವಾಸಾರ್ಹತೆ, ಭಕ್ತಿ ಮತ್ತು ಜವಾಬ್ದಾರಿ ಅವರನ್ನು ನಂಬಲಾಗದಷ್ಟು ಶಕ್ತಿಯುತವಾಗಿಸುತ್ತದೆ. ವೃಷಭ ರಾಶಿಯು ಅತ್ಯಂತ ಶಕ್ತಿಯುತವಾದ ರಾಶಿಚಕ್ರ ಚಿಹ್ನೆಯಾಗಿದೆ, ಏಕೆಂದರೆ ಅವರು ಜೀವನದ ಎಲ್ಲಾ ಹಂತಗಳಲ್ಲಿ ಆಳವಾದ ಮತ್ತು ಉಸ್ತುವಾರಿ ವಹಿಸುವ ಆದರ್ಶ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇದು ವೃತ್ತಿಪರ, ಸಾಮಾಜಿಕ ಕ್ಷೇತ್ರದಲ್ಲಿ ಆಗಿರಲಿ ಅಥವಾ ದೈಹಿಕವಾಗಿರಲಿ, ಅವರು ಭಾಗವಹಿಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ರಾಶಿಚಕ್ರದ ಚಿಹ್ನೆಯು ಪ್ರಬಲವಾಗಿರುತ್ತದೆ. ಇದು ವೃತ್ತಿ, ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಅವರಿಗೆ ಉತ್ತಮವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ. ಈ ರಾಶಿಯವರು ಹೃದಯವಂತರು, ಸ್ನೇಹಮಯಿಗಳು, ಎಲ್ಲರೊಡನೆ ಉತ್ತಮ ಬಾಂಧವ್ಯ ಹೊಂದಿರುತ್ತಾರೆ. ಸಂಕೋಚವಿಲ್ಲದೆ ಎಲ್ಲರೊಡನೆ ಮುಕ್ತವಾಗಿ ವ್ಯವಹರಿಸುವ ಇವರ ನಡೆ ಎಲ್ಲರಿಗೂ ಇಷ್ಟವಾಗುತ್ತದೆ. ಅದರಲ್ಲೂ ಇವರ ಹೃದಯವಂತಿಕೆಗೆ ಯಾವ ವಯೋಮಾನದವರಾದರೂ ಮಾರು ಹೋಗುತ್ತಾರೆ. ಇವರ ಕಾರ್ಯನಿಷ್ಠೆ, ನಡೆ, ಗಾಂಭೀರ್ಯವನ್ನು ಇತರರು ಅನುಸರಿಸಲು ಬಯಸುತ್ತಾರೆ. ಸಿಂಹ ರಾಶಿ. ಸಿಂಹ ರಾಶಿಯವರು ಬಹಿರ್ಮುಖಿ ಮತ್ತು ನಿರ್ಭೀತರು. ಅವರು ಅಪಾಯಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ, ಏಕೆಂದರೆ ಅವರು ಜೀವನದಲ್ಲಿ ಬರುವ ಎಲ್ಲಾ ಕಷ್ಟ ಹಾಗೂ ಖುಷಿಗಳನ್ನು ಅನುಭವಿಸಲು ಬಯಸುತ್ತಾರೆ. ಅವರು ಒಂದು ರೀತಿಯ ಮತ್ತು ಶಕ್ತಿಯ ದ್ಯೋತಕರಾಗಿದ್ದಾರೆ. ಅವರು ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅದು ತಪ್ಪಾಗಿದ್ದರೂ ಸಹ ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ. ಸಿಂಹರಾಶಿಯವರ ಪ್ರವೃತ್ತಿಯು ಪ್ರಬಲವಾಗಿದೆ ಮತ್ತು ಅವರನ್ನು ವಿರೋಧಿಸಲು ಕಷ್ಟವಾಗುತ್ತದೆ. ಅದು ಅವರನ್ನು ಅತ್ಯಂತ ಶಕ್ತಿಯುತ ವ್ಯಕ್ತಿತ್ವದ ಪ್ರಕಾರವನ್ನಾಗಿ ಮಾಡುತ್ತದೆ. ಇದು ಸಾಮಾಜಿಕವಾಗಿ ವಿಶೇಷವಾಗಿ ಸತ್ಯವಾಗಿದೆ. ಆದರೆ ಇವರು ಕೆಲವೊಮ್ಮೆ ಸ್ವಲ್ಪ ಅಹಂತೋರಬಹುದು. ಆದರೆ ಅವರು ತಮ್ಮ ಗೆಳೆಯರ ಮೇಲೆ ತುಂಬಾ ಪ್ರಭಾವ ಬೀರುತ್ತಾರೆ ಮತ್ತು ಸ್ವಾಭಾವಿಕವಾಗಿ ಇವರು ಹುಟ್ಟು ನಾಯಕರಾಗಿದ್ದಾರೆ. ಇತರರ ಮೇಲೆ ನಿಯಂತ್ರಣವನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವುದು ಹೇಗೆ ಎನ್ನುವುದು ಅವರಿಗೆ ತಿಳಿದಿದೆ. ಈ ರಾಶಿಯವರು ಯಾವುದೇ ಸ್ಥಳಕ್ಕೆ ಹೋದರೂ ಚಿರಪರಿಚಿತರಂತೆ ಕಾಣುತ್ತಾರೆ. ಪ್ರೌಢಾವಸ್ಥೆಯಲ್ಲಿ ಇವರತ್ತ ಆಕರ್ಷಣೆ ಮತ್ತು ಹೆಚ್ಚು. ಇವರ ಕೇಶವಿನ್ಯಾಸ, ಡ್ರೆಸ್ ಕಾಂಬಿನೇಷನ್ ಬೇರೆಯವರಿಗಿಂತ ಭಿನ್ನವಾಗಿರುತ್ತದೆ. ಸಿಂಹ ರಾಶಿಯ ಮಹಿಳೆಯರು ಅಲಂಕಾರ ಪ್ರಿಯರು. ಎಲ್ಲರಿಗಿಂತ ತಾವು ಸುಂದರವಾಗಿ ಕಾಣಬೇಕೆಂದು ಬಯಸುತ್ತಾರೆ. ಭಾವನಾತ್ಮಕ ಜೀವಿಗಳು. ಸಿಂಹ ರಾಶಿಯವರು ಆತ್ಮವಿಶ್ವಾಸ ಮತ್ತು ವರ್ಚಸ್ಸನ್ನು ಹೊರಹಾಕುತ್ತಾರೆ. ಈ ಮಹಿಳೆಯರು ಕಾಂತೀಯ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಮತ್ತು ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ನಾಚಿಕೆ ಪಡುವುದಿಲ್ಲ. ಅವರು ಅಧಿಕಾರದೊಂದಿಗೆ ಮಾತನಾಡುತ್ತಾರೆ ಮತ್ತು ಸಂವಹನಕ್ಕಾಗಿ ತಮ್ಮ ಸ್ವಾಭಾವಿಕ ಕೌಶಲ್ಯದಿಂದ ಪ್ರೇಕ್ಷಕರನ್ನು ಆಕರ್ಷಿಸುತ್ತಾರೆ.
ಕನ್ಯಾ ರಾಶಿ. ಈ ಮಹಿಳೆಯರು ಕಠಿಣ ಮತ್ತು ಕೆಚ್ಚೆದೆಯ ಮನೋಭಾವವನ್ನು ಹೊಂದಿದ್ದಾರೆ. ಅವರು ತಮ್ಮ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಲು ಯಾರನ್ನೂ ಬಿಡುವುದಿಲ್ಲ ಅಥವಾ ಅವರು ಬಯಸಿದ ವಿಷಯಗಳನ್ನು ಬಿಟ್ಟು ಬಿಡುವುದು ಅವರಿಂದ ಸಾಧ್ಯವಿಲ್ಲ. ಅವರ ಜೀವಿತಾವಧಿಯವರೆಗಾದರೂ ಕನಸುಗಳನ್ನು ಸಾಧಿಸಲು ಬಯಸುತ್ತಾರೆ. ಅವರ ಅಚಲ ಮನೋಭಾವವು ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಧನು ರಾಶಿ. ಧನು ರಾಶಿಯವರು ಆಶಾವಾದಿ, ವಿನೋದರು, ಪ್ರವೃತ್ತಿಯ ಮತ್ತು ಉತ್ತೇಜಕರಾಗಿದ್ದಾರೆ. ಆದರೆ ಅವರು ಕಠಿಣ ಹಂತಗಳಲ್ಲಿ ದುರ್ಬಲರಾಗುತ್ತಾರೆ ಎಂದು ಇದರ ಅರ್ಥವಲ್ಲ. ಅವರು ತುಂಬಾ ಬಲವಾದ ಇಚ್ಛಾಶಕ್ತಿಯುಳ್ಳವರು ಮತ್ತು ಅತ್ಯಂತ ನಕಾರಾತ್ಮಕ ಸಂದರ್ಭಗಳಲ್ಲಿ ಧನಾತ್ಮಕ ಬೆಳಕನ್ನು ನೋಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರು ನಕಾರಾತ್ಮಕತೆಯು ಅವರ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಲು ಬಿಡುವುದಿಲ್ಲ. ಧನು ರಾಶಿಯು ಆಶಾವಾದಿ, ಆದರ್ಶವಾದಿ ಮತ್ತು ಉತ್ಸಾಹಭರಿತ ಪ್ರವೃತ್ತಿಯನ್ನು ಹೊಂದಿದ್ದು, ಅವರ ಕೊನೆಯಿರದ ಹಾಸ್ಯ ಪ್ರಜ್ಞೆಯೊಂದಿಗೆ ಅವರಿಗೆ ಅಪಾರ ಪ್ರಮಾಣದ ಭಾವನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಯಾವುದೇ ರಾಶಿಚಕ್ರದ ಚಿಹ್ನೆಯೂ ಕೂಡ ಧನು ರಾಶಿಯಷ್ಟು ಭಾವನಾತ್ಮಕವಾಗಿ ಪ್ರಬಲವಾಗಿಲ್ಲ. ಅಲ್ಲದೆ ಧನು ರಾಶಿಯವರು ತಮ್ಮ ಗುರಿಗಳನ್ನು ಸಾಧಿಸಲು ಏನು ಬೇಕಾದರೂ ಮಾಡುವ ಸಾಧ್ಯತೆಯಿದೆ, ಅದು ಎಷ್ಟೇ ಕಷ್ಟವಾಗಿದ್ದರೂ ಸಹ. ಅವರು ಕೊನೆಯವರೆಗೂ ಮುಂದುವರಿಯುತ್ತಾರೆ ಮತ್ತು ಬಿಟ್ಟುಕೊಡುವುದಿಲ್ಲ. ಇದು ಹೆಚ್ಚಿನ ಭಾವನಾತ್ಮಕ ಶಕ್ತಿ ಮತ್ತು ಸಾಮರ್ಥ್ಯದ ಮತ್ತೊಂದು ಸೂಚಕವಾಗಿದೆ. ಧನುರಾಶಿ ಮಹಿಳೆಯರು ತಮ್ಮ ಸಾಹಸಮಯ ಮತ್ತು ಸತ್ಯವನ್ನು ಹುಡುಕುವ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅವರು ಭಯವಿಲ್ಲದೆ ಜ್ಞಾನವನ್ನು ಅನುಸರಿಸುತ್ತಾರೆ ಮತ್ತು ಯಥಾಸ್ಥಿತಿಗೆ ಸವಾಲು ಹಾಕಿದರೂ ಸತ್ಯವನ್ನು ಮಾತನಾಡಲು ಹೆದರುವುದಿಲ್ಲ. ಅವರ ಮುಕ್ತ ಮನಸ್ಸು ಹೊಸ ದೃಷ್ಟಿಕೋನಗಳನ್ನು ನಿರ್ಭಯವಾಗಿ ಅನ್ವೇಷಿಸಲು ಅನುವು ಮಾಡಿಕೊಡುತ್ತದೆ. ಮಕರ ರಾಶಿ. ಮಕರ ರಾಶಿಯವರು ದೃಢಚಿತ್ತ, ಆತ್ಮವಿಶ್ವಾಸ ಮತ್ತು ಕಮಾಂಡಿಂಗ್ ಮನೋಭಾವವನ್ನು ಹೊಂದಿದ್ದಾರೆ. ಅವರು ಅಧಿಕಾರಯುತರು ಮತ್ತು ಸ್ವತಂತ್ರರು. ಅವರಿಗೆ ಜೀವನ ಸಾಗಿಸಲು ಯಾರ ಬೆಂಬಲವೂ ಬೇಕಾಗಿಲ್ಲ. ಅವರು ಉನ್ನತ ಮೌಲ್ಯಗಳು ಮತ್ತು ನೈತಿಕತೆಯನ್ನು ಹೊಂದಿರುವುದರಿಂದ ಅವರು ಶ್ರೇಷ್ಠ ನಾಯಕರು ಆಗುತ್ತಾರೆ. ಅವರ ಸ್ವಾತಂತ್ರ್ಯವೇ ಅವರಿಗೆ ಉತ್ತೇಜನಕಾರಿಯಾಗಿ ಮುಂದುವರಿಯಲು ಸಾಕ್ಷಿಯಾಗುತ್ತದೆ. ಮಕರ ರಾಶಿಯ ಮಹಿಳೆಯರು ಮುಂದಾಲೋಚನೆ ಮತ್ತು ಪ್ರಗತಿಪರರು. ಅವರು ತಮ್ಮ ನವೀನ ಆಲೋಚನೆಗಳು ಮತ್ತು ನಂಬಿಕೆಗಳನ್ನು ನಿರ್ಭಯವಾಗಿ ಹಂಚಿಕೊಳ್ಳುತ್ತಾರೆ. ಸಾಮಾಜಿಕ ನಿಯಮಗಳಿಗೆ ಬದ್ಧರಾಗಿಲ್ಲ. ಅವರ ಬೌದ್ಧಿಕ ಮತ್ತು ಸ್ವತಂತ್ರ ಸ್ವಭಾವವು ಹಿಂಜರಿಕೆಯಿಲ್ಲದೆ ಅವರು ನಂಬಿದ್ದಕ್ಕಾಗಿ ಮಾತನಾಡಲು ಅನುವು ಮಾಡಿಕೊಡುತ್ತದೆ. ಜ್ಯೋತಿಷ್ಯದಲ್ಲಿನ ಎಲ್ಲಾ ರಾಶಿಚಕ್ರ ಚಿಹ್ನೆಗಳಲ್ಲಿ ಮಕರ ರಾಶಿಯು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ವಯಂ ನಿಯಂತ್ರಣವನ್ನು ಹೊಂದಿದೆ. ಇದು ಮಕರ ರಾಶಿಯವರನ್ನು ದೈಹಿಕವಾಗಿ ಸದೃಢವಾಗಿರುವಂತೆ ಮಾಡುತ್ತದೆ. ಅಂದರೆ ಅವರು ಆಹಾರ ಅಥವಾ ದೈಹಿಕ ನಿರ್ಬಂಧಗಳಿಂದ ಮುಳುಗುವುದಿಲ್ಲ. ಅವರ ಇಚ್ಛಾಶಕ್ತಿಯೇ ಅವರನ್ನು ಅಷ್ಟು ಬಲಶಾಲಿಯನ್ನಾಗಿ ಮಾಡುತ್ತದೆ. ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ ರಾಶಿಯ ಮಹಿಳೆಯರು ತುಲನಾತ್ಮಕವಾಗಿ ಸೌಮ್ಯ ಸ್ವಭಾವದವರು. ಅವರು ಇತರರು ನಿರೀಕ್ಷಿಸುವಷ್ಟು ಬಲಶಾಲಿಗಳಲ್ಲ. ಅವರು ಕೆಲವೊಮ್ಮೆ ತುಂಬಾ ಸೂಕ್ಷ್ಮ ಮತ್ತು ಮೃದು ಹೃದಯದವರಾಗಿರಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.